ನಮಸ್ತೆ, ಸೀರೆಗಳ ಉತ್ಸಾಹ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಬಿಂದು. ಇವತ್ತು ಒಂದು ಒಳ್ಳೆ ಟಾಪಿಕ್ ಏನಂತ ಹೇಳಿದ್ರೆ ಸೀರೆ ಕುಚ್ಚು ಅಂದರೆ ಯಾರಿಗೆ ಇಷ್ಟ ಇಲ್ಲ? ನನಗೆ, ನಿಮಗೆ ಎಲ್ಲರಿಗೂ ಇಷ್ಟ ಅಲ್ವಾ? ಒಂದು ವೆಡ್ಡಿಂಗ್ ಸೀಸನ್ ಅಂತ ಬಂದಾಗ, ಒಂದು ಮದುವೆ, ಇಲ್ಲಾಂದರೆ ದೀಪಾವಳಿ ಫಂಕ್ಷನು, ಇಲ್ಲಾಂದರೆ ಸಂಕ್ರಾಂತಿ, ಎಲ್ಲದಕ್ಕೂ ಸೀರೆ ತೊಗೊಳ್ತೀವಿ. ಗೌರಿ ಪೂಜೆ, ಇದಕ್ಕೆಲ್ಲ ಸೀರೆ ತೊಗೊಳ್ತೀವಿ. ಮತ್ತು ಕುಚ್ಚು ಅಂದರೆ ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇಲ್ಲ. ಬಟ್ ನನಗೆ ಎಸ್ಪೆಷಲಾಗಿ ಸೀರೆ ಕುಚ್ಚು ಅಂದರೆ ತುಂಬ ಇಷ್ಟ. ಕೆಲವು ಕಾಂಜೀಪುರಂ ಸೀರೆನಲ್ಲಿ ಕುಚ್ಚು ಡೆಫಿನೆಟಾಗಿ ಬಂದೇ ಬರುತ್ತೆ. ಅದರಲ್ಲಿ ಅಥೆಂಟಿಕ್ ಜೆನ್ಯೂನ್ ಪ್ರಾಡಕ್ಟ್ಸಲ್ಲಿ ಕುಚ್ಚು ಅವರೇ ಕಟ್ಟಿ ಕಳಿಸ್ತಾರೆ. ಸೊ ಬೇಸಿಕ್ಕಾಗಿ ಯಾರಿಗೆ ಕುಚ್ಚು ಆ ಥರ ಇಷ್ಟ ಇಲ್ಲ, ಈ ಥರ ಒಂದು ವೆರೈಟಿಯನ್ನು ತೋರಿಸ್ತೀನಿ. ನನ್ನ ಹತ್ರ ಇರೋದಿದು. ಇದು ಫಸ್ಟ್ ಒನ್. ಇದು ಹೇಗೆ ಕಾಣಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಬೇಸಿಕ್ಕಾಗಿ ಏನಂತ ಹೇಳಿದ್ರೆ ಟ್ಯೂಬ್ ಅಂತ ಇರುತ್ತಲ್ಲ, ಇದರಲ್ಲಿ ಇದು ಮಾಡಿ ಮತ್ತು ಗೋಲ್ಡ್ ಬೀಡ್ಸ್ ಯೂಸ್ ಮಾಡಿದ್ದಾರೆ ಈ ಕುಚ್ಚು. ಇದು ಬೇಸಿಕ್ಕಾಗಿ ಇದರಲ್ಲಿ ಕುಚ್ಚು ಬಂದಿತ್ತು. ಆ್ಯಕ್ಚುಲಿ ಲೂಸ್ ಆ್ಯಂಡ್ ಥ್ರೆಡ್ಸ್ ಅಂತ ಏನು ಹೇಳ್ತೀವಲ್ಲ, ಅದು ಬಂದಾಗ ನನಗನ್ನಿಸ್ತು ಫಂಕ್ಷನ್ಗೆ, ಎಸ್ಪೆಷಲಿ ಗ್ರ್ಯಾಂಡ್ ಫಂಕ್ಷನ್ಸ್ಗೆಲ್ಲ ಏನು ಕುಚ್ಚು ಹಾಕ್ಸಿದ್ರೆ ಚೆನ್ನಾಗಿರುತ್ತೋ ಅಂತ ನಂಗೆ ತುಂಬ ವರ್ಷದ ಹಿಂದೆ ಹಾಕ್ಸಿರೋದು ಇದು ಸೀರೆ. ಸೊ ನನಗೆ ಅವಾಗ ಕುಚ್ಚು ಅಂದರೆ ತುಂಬ ಕ್ರೇಜ್ ಇತ್ತು. ಸೊ ಅದಕ್ಕೆ ಡಿಫ್ರೆಂಟ್ ವೆರೈಟೀಸ್ ಬೇಸ್ಡ್ ಆನ್ ದ ಸೀರೆ, ಯಾವ ಸೀರೆ ಇದೆ ಅದ್ರ ಮೇಲೆ ಬೇಸ್ಡ್ ಆನ್ ದ ಸಾರಿ ಡಿಸೈನ್ಸ್ ಮೇಲೆ ಕುಚ್ಚು ಹಾಕ್ಲಿಕ್ಕೆ ಹೇಳಿದೆ. ಸೊ ಇದು ಟ್ಯೂಬ್ಸ್ ಆಗಿ ಕನ್ವರ್ಟ್ ಆಗಿದೆ. ನೋಡಿ ಹೆಂಗಿದೆ ಇದು. ಡ್ಯೂಯಲ್ ಕಾಂಬಿನೇಷನ್. ಇವಾಗ ಬ್ಲೌಸ್ ಒಂದು ಕಲರ್ ಇರುತ್ತೆ ಮತ್ತು ಸೀರೆ ಒಂದು ಕಲರ್ ಇರುತ್ತೆ. ಇಲ್ಲಾಂದರೆ ಬಾರ್ಡರ್ ಕಾಂಟ್ರಾಸ್ಟ್ ಇದ್ದಾಗ ಬೇರೆ ಬೇರೆ ರೀತಿಯಾಗಿ ಕುಚ್ಚುಗಳನ್ನು ಮಾಡಿಸ್ಕೋಬೋದು. ಒಂದೇನಂತ ಹೇಳಿದ್ರೆ, ಕುಚ್ಚು ಜನರಲ್ ಆಗಿ ಹಾಗೆ ಬಿಟ್ರೇನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಯಾರಿಗೆ ಇಷ್ಟ ಇಲ್ಲ ಅಂಥವ್ರು ಈ ಥರ ಎಲ್ಲ ಮಾಡಿಸ್ಕೊಳ್ತಾ ಇದ್ದಾರೆ. ಬೇಸಿಕ್ಕಾಗಿ ಏನಂತ ಹೇಳಿದ್ರೆ, ಕುಚ್ಚು ಅಂತ ಬಂದಾಗ ಒಂದು ಆ್ಯಸ್ ಅ ಪಾರ್ಟ್ ಟೈಮ್ ಜಾಬ್ಗೆ ತೊಗೋಬೋದು. ಇನ್ನೊಂದು ಏನಂದರೆ ಫುಲ್ ಟೈಮ್ ಆಗು ತೊಗೊಳ್ತಾರೆ. ಯಾಕಂದರೆ ಕುಚ್ಚು ಅಂತ ಬಂದಾಗ 300-400 ರುಪೀಸ್ ಅಂತ ನಾವು ಜನರಲಾಗಿ ಥಿಂಕ್ ಮಾಡ್ತೀವಿ. ಬೇಸಿಕ್ಕಾಗಿ ಬರೀ ಎಳೆ ತೆಗ್ಬಿಟ್ಟು ಒಂದು ಇದು ಹಾಕೋಕ್ಕೆ 150 to 200, 300, 400 ಇಟ್ ಡಿಪೆಂಡ್ಸ್ ಆನ್ ದ ಡಿಸೈನ್ಸ್ ಅಲ್ವಾ. ಸೊ ಬೇಸಿಕ್ಕಾಗಿ ನನಗೇನು ಅನಿಸ್ತಾ ಇತ್ತು ಅಂತ ಹೇಳಿದ್ರೆ, ಬರೀ 200, 300, 500 ಈ ಥರ ಅರ್ನ್ ಮಾಡ್ತಾರಂತೆ. ಅಲ್ಲ, ಅದು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಡಿಸೈನ್ಸ್ ಮೇಲೆ ಮತ್ತು ಏನೇನು ಕ್ರಿಸ್ಟಲ್ಸ್ ಏನೇನು ಯೂಸ್ ಮಾಡಿದ್ದಾರೆ ಅದ್ರ ಮೇಲೆ ಹೋಗುತ್ತೆ. ಈವನ್ ಇವಾಗ ಲೇಟೆಸ್ಟ್ ಏನಂತ ಹೇಳಿದ್ರೆ ವುಡ್ ಬೀಡ್ಸ್ ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಬೇಸಿಕ್ಕಾಗಿ ಏನಂತ ಹೇಳಿದ್ರೆ, ನನಗೊಂದು ಕಲ್ಪನೆ ಇತ್ತು, ಬರೀ ಇದು ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ಜನ ತೊಗೊಳ್ತಾ ಇದ್ದಾರೆ, ಒಂದು 5,000ವರೆಗೂ ಅರ್ನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆದರೆ ನಾನು ಜನರಲಾಗಿ ಒಂದು ಪೇಪರಲ್ಲಿ ನಾನು ನೋಡಿದಾಗ ಈವನ್ 20 to 25 lakhsವರೆಗೂ ಅರ್ನ್ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಅದು ಒಂದು ಕ್ಲಾಸಸ್ ಕಂಡಕ್ಟ್ ಮಾಡಿ ಬೇಸ್ಡ್ ಆನ್, ಇವಾಗ 100 ಸ್ಟೂಡೆಂಟ್ಸ್ ಇದ್ರು ಅಂತ ತಿಳ್ಕೊಳ್ಳಿ, 5,000, 10,000 ರುಪೀಸ್ ಈ ಥರ ಎನ್ರೋಲ್ ಮಾಡಿ ಒಂದು 2 days ಕ್ಲಾಸು, 3 days ಕ್ಲಾಸು ಫ್ಲ್ಯಾಶ್ ಕೋರ್ಸಸ್ ಆಗಿ ಮಾಡ್ತಾ ಇದ್ದಾರೆ. ಅಬ್ರಾಡಲ್ಲೂ ಮಾಡ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಕ್ಲಾಸಸ್ ಮಾಡ್ತಾ ಇದ್ದಾರಂತೆ. ಸೊ ಏನಂತ ಹೇಳಿದ್ರೆ ಆ್ಯನ್ಯುಯಲ್ ಆಗಿ 20 to 30 lakhsವರೆಗೂ ಅರ್ನ್ ಮಾಡ್ಬೋದು ಇದರಲ್ಲಿ. ಸೊ ನನಗೆ ತಿಳಿದಿದ್ದ ನಾಲೆಜ್ ಏನಂತ ಹೇಳಿದ್ರೆ, ಒಂದು 5,000, 6,000ವರೆಗೂ ಅರ್ನ್ ಮಾಡ್ತಾರೆ. ಅದು ಅಲ್ಲ, ತುಂಬ ಒಳ್ಳೆ ಅರ್ನಿಂಗ್ಸ್ ಇದೆ ಅದರಲ್ಲಿ ಕೂಡ. ಸೊ ಬೇಸಿಕ್ಕಾಗಿ ಕುಚ್ಚು ಅನ್ನೋದು ಒಂದು 40-50 ಇಯರ್ಸಲ್ಲಿ ಇದ್ದಾಗ, ಆಗ ಏನಂತ ಹೇಳಿದ್ರೆ ಎಲ್ಲ ಜನರಲ್ ಆಗಿ ಎಲ್ಲ ಹಳೆ ಕಾಲದವರೆಲ್ಲ ಜನರಲ್ ಆಗಿ ಲೂಸ್ ಎಂಡ್ ಬರ್ತಿತ್ತಲ್ಲ, ಅವರು ಒಂದು ನಾಟ್ ಹಾಕ್ಬಿಟ್ಟು ಒಂದು ಟೈಮ್ ಮಾಡಿ ಬಿಟ್ಬಿಡ್ತಾ ಇದ್ರು. ಈಗ ಅದು ಒಂದು ಕಮರ್ಷಿಯಲ್ ಸರ್ವಿಸ್ ಆಗಿದೆ. ಸೊ ಬೇಸಿಕ್ಕಾಗಿ ಹಳ್ಳಿಗಳಲ್ಲೆಲ್ಲ ಏನಂತ ಹೇಳಿದ್ರೆ, ಈ ಟೈಲರ್ ಅನ್ನೋ ಇದು ಶಾಪ್ಸ್ ಎಲ್ಲ ಇವಾಗ ಸಿಟಿನಲ್ಲೂ ಅಷ್ಟೇ ಸ್ಮಾಲ್ ಟೈಲರ್ ಶಾಪ್ಸ್ ಎಲ್ಲ ಬೋಟಿಗೆ ಕನ್ವರ್ಟ್ ಆಗಿದೆ. ಅಂದರೆ ಅಲ್ಲೂ ಕೂಡ ಅಷ್ಟೇ ಕ್ರಾಸ್ ಸೆಲ್ಲಿಂಗ್ ಪ್ರಾಡಕ್ಟ್. ಏನು ಕುಚ್ಚು ಕೂಡ ಅಷ್ಟೇ, ಹೆಂಗಿದ್ರು ಸೀರೆ ಕೊಟ್ಟಾಗ ಫಾಲ್ ಹಾಕಕ್ಕೆ ಬರ್ತಾರೆ, ಈವನ್ ಬ್ಲೌಸ್ ಇದ್ದಾಗ ಹಾಕಕ್ಕೆ ಬರ್ತಾರೆ. ಸೊ ಕುಚ್ಚು ಕೂಡ ಅಷ್ಟೇ ಒಂದು ಕ್ರಾಸ್ ಸೆಲ್ಲಿಂಗ್ ಪ್ರಾಡಕ್ಟ್ ಆಗಿದೆ. ಬೇಸಿಕ್ಕಾಗಿ ಕುಚ್ಚು ಅಂತ ಬಂದಾಗ 1-2 ಥರ ಬರುತ್ತೆ. ಒಂದು ಕುಚ್ಚು ಜನರಲ್ ಆಗಿ ಈ ಥರ ನಾರ್ಮಲ್ ಆಗಿರೋದು ಬರುತ್ತೆ. ಇನ್ನೊಂದಂತ ಹೇಳಿದ್ರೆ ಕಮರ್ಷಿಯಲ್ ಪ್ರಾಡಕ್ಟ್ ಅಂತ ಬಂದಾಗ, ಇವಾಗ ಅಮೆಝಾನಲ್ಲೂ ನೋಡ್ಬೋದು, ಇಲ್ಲ ಆನ್ಲೈನ್ ಯಾವ್ದಾದ್ರು ವೆಬ್ಸೈಟಲ್ಲೂ ನೋಡ್ಬೋದು, ಕುಚ್ಚುಗಳೆಲ್ಲ ರೆಡಿಮೇಡ್ ಸಿಗ್ತದೆ. ಅಂದರೆ ರೆಡಿಮೇಡ್ ಅಂತ ಹೇಳಿದ್ರೆ ಒಂದು ಟೈಮ್ ಇಲ್ಲ, ಇವಾಗ ನೆಕ್ಸ್ಟ್ ವೀಕ್ ಮದುವೆ, ಇಲ್ಲ ಒನ್ ಡೇ 2 ಡೇನಲ್ಲಿ ಕೊಡೋಕ್ಕಾಗಲ್ಲ. ಆಗ ಕಮರ್ಷಿಯಲ್ ಪ್ರಾಡಕ್ಟ್ ಆಗು ತೊಗೊಂಡು ಜಸ್ಟ್ ನಾವೇ ಸ್ಟಿಚ್ ಮಾಡ್ಕೋಬೋದು. ಇಲ್ಲಾಂದರೆ DIY ಪ್ರಾಜೆಕ್ಟ್ ಮೂಲಕ ಅದು ನಾವೇ ಅಂಟಿಸ್ಕೋಬೋದು. ಆ ಥರ ಎಲ್ಲ ಬಂದಿದೆ ಇವಾಗೆಲ್ಲ. ಬೇಸಿಕ್ಕಾಗಿ ಏನಂತ ಹೇಳಿದ್ರೆ, ಚೈನಾದಿಂದ ಮೆಷಿನ್ಸ್ ಎಲ್ಲ ತರಿಸ್ಕೊಂಡು
ಈಗ ಒಳ್ಳೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಎಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ರೆಡಿಮೇಡ್, ಅಂದರೆ ಇವಾಗ ಸೀರೆ ಬರ್ತಾ ಇದೆ, ಸೀರೆನಲ್ಲಿ ಎಲ್ಲ ಥರ ಕಾಂಬಿನೇಷನ್ ಆಫ್ ಟೋನ್ಸ್, ಅಂದರೆ ಎಲ್ಲ ರಾಯಲ್ ರಿಚ್ ಕಲರ್ ಸ್ಟೋನ್ಸ್ ಅನ್ನು ತಗೊಂಡು ಅವರು ಕಮರ್ಷಿಯಲ್ ಪ್ರಾಡಕ್ಟ್ ಅಂದರೆ ಫುಲ್ಲಿ ಫಿನಿಶ್ ಪ್ರಾಡಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಮಿಷನ್ ಜನರಲ್ ಆಗಿ ಎಲ್ಲನೂ ಅದೇ ಮಾಡುತ್ತೆ ವಿತ್ ಎಂಬ್ಲಿಷ್ಮೆಂಟು. ಅದು ಅಂದರೆ ಒಂದು ಸ್ಟ್ರಿಂಗ್ಸ್ ಆಗಿರ್ಬೋದು, ಇಲ್ಲಾಂದರೆ ಜರ್ದೋಸಿ ಹಾಕಿ ಮಾಡಿರ್ಬೋದು, ಇಲ್ಲಾಂದರೆ ಬೀಟ್ಸ್ ಆಗಿರ್ಬೋದು, ಇಲ್ಲ ಟ್ಯೂಬ್ಸ್ ಆಗಿರ್ಬೋದು, ಇಲ್ಲಾಂದರೆ ಏನೇ ಒಂದು ಪಾಂಪಾಮ್ಸ್ ಆಗಿರ್ಬೋದು, ಇದೆಲ್ಲ ಅದರಲ್ಲೇ ಬಂದು ನಾವು ಅದು ಒಂದು ಪ್ರಾಡಕ್ಟ್ ಥರ ಮಾರ್ತಾ ಇದ್ದಾರೆ. ಸೊ ಪ್ರಾಡಕ್ಟ್ ಅಂತ ಮಾರಿದಾಗ ಅದು ಒಂದಿಷ್ಟು ಪ್ರೈಸ್ ಅಂತ ಇರುತ್ತೆ, 200, 500, 600, ಇಟ್ ಡಿಪೆಂಡ್ಸ್. ನೀವು ಆನ್ಲೈನಲ್ಲೂ ಚೆಕ್ ಮಾಡ್ಬೋದು, ನಾನು ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಸೊ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ನಮಗೇನು ನಾಲೆಡ್ಜ್ ಗೊತ್ತಿದೆ ಅಂದರೆ ಒಂದಿಷ್ಟೇ, 100%ಅಲ್ಲಿ ಒಂದು 0.5% ಏನೋ ನಮ್ಗೆ ಗೊತ್ತಿರೋದಷ್ಟೇ. ಬಟ್ ಎಷ್ಟೊಂದು ನಾಲೆಡ್ಜು ನಮ್ಗೆ ಗೊತ್ತಿಲ್ವೋ, ಬಟ್ ನಾವೆಲ್ಲ ಈಗ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಮೂಲಕ ಶೇರ್ ಮಾಡೋದ್ರಿಂದ ಎಷ್ಟೊಂದು ನಾಲೆಡ್ಜ್ ಸಿಗ್ತಾ ಇದೆ. ಸೊ ಇದು ಒಂದು ಮಾಧ್ಯಮ, ಒಂದು ಒಳ್ಳೆ ಮಾಧ್ಯಮ. ಕ್ಲೀನಾಗಿ ಶೇರ್ ಮಾಡಿದ್ರೆ ತುಂಬ ಜನಕ್ಕೆ ಈ ಥರ ಎಲ್ಲ ನಾಲೆಡ್ಜ್ ಸಿಗ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನೆಕ್ಸ್ಟ್ ಇನ್ನೊಂದು ಸೀರೆ ತೋರಿಸ್ತಾ ಇರೋದು, ಇದು ಅಷ್ಟೇ. ಇದು ಒಂದು ಬನಾರಸಿ ಸಿಲ್ಕ್ ಸ್ಯಾರಿನಲ್ಲಿ ಮಾಡಿರೋದು ಒಂದು ಕುಚ್ಚಿದು. ಇದು ಬೇಸಿಕ್ಕಾಗಿ ಇದು ಮಲ್ಟಿ ಕಲರ್ ಸ್ಯಾರಿ ಇದು. ಸೊ ಅದಕ್ಕೆ ನಾನು ಎಲ್ಲ ಕಲರ್ಸನ್ನು ಇಷ್ಟಪಟ್ಟು ಇದು ಮಾಡಿರೋದು. ಬೇಸಿಕ್ಕಾಗಿ ರಾಯಲ್ ಪರ್ಪಲ್ ಮತ್ತು ರಾಣಿ ಕಲರ್ ಮತ್ತು ಯೆಲ್ಲೋ ಮತ್ತು ಗ್ರೀನ್ ಎಲ್ಲ ಬ್ಲೆಂಡ್ ಆಗಿದೆ. ಸೊ ಅದಕ್ಕೆ ನನಗೇನಂತ ಅನಿಸ್ತು ಅಂದರೆ ಡಿಫ್ರೆಂಟ್ ಆಗಿರುತ್ತೆ, ಯೂನಿಕ್ ಆಗಿರುತ್ತೆ ಇದು ಕುಚ್ಚು ಅಂತ ಹೇಳ್ಬಿಟ್ಟು ಈ ಥರ ಇದು ಮಾಡಿರೋದು. ಬೇಸಿಕ್ಕಾಗಿ ನಂಗೆ ಏನಂತಂದರೆ ಬೀಡ್ಸ್ ಅಂದರೆ ರೋಸ್ ಬೀಡ್ಸನ್ನು ತುಂಬ ಇಷ್ಟಪಡ್ತೀನಿ. ಸೊ ಅದಕ್ಕೆ ಆ ರೋಸ್ ಬೀಡ್ಸನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕೋಕ್ಕೆ ಹೇಳಿದೆ. ಇದು ಎಲ್ಲ ಬೊಟ್ಟಿಕ್ಗಳಲ್ಲೂ ಮಾಡ್ತಾರೆ, ಈವನ್ ಟೈಲರ್ ಶಾಪ್ಸಲ್ಲೂ ಮಾಡ್ತಾರೆ. ಕ್ರಿಯೇಟಿವಿಟಿಗೆ ಎಂಡೇ ಇಲ್ಲ ಆ್ಯಕ್ಚುಲಿ. ಸೊ ಏನಂತ ಹೇಳಿದ್ರೆ ಕೆಲವು ಟೈಮಲ್ಲಿ ನಾವು ಸೀರೆ ಏನು ತೊಗೊಳ್ತೀರಿ ಅದ್ರಲ್ಲಿ ಸೀರೆ ಜಾಸ್ತಿ ಡಿಸೈನ್ಸ್ ಇದ್ದರೆ ಕೆಲವು ಟೈಮ್ ಕುಚ್ಚೇನು ಬೇಕಾಗಲ್ಲ. ನನಗೆ ಆ ಟೈಮಲ್ಲಿ ಒಂದು ಕ್ರೇಜ್ ಅನ್ನೋದಿತ್ತು. ಸೊ ಕುಚ್ಚು ಹಾಕಬೇಕು ಅಂತಾರೆ, ಡಿಫ್ರೆಂಟಾಗಿ ಯೂನಿಕಾಗಿ ಹಾಕ್ಸ್ಕೋಬೇಕಂತ ಇತ್ತು. ಸೊ ಅದಕ್ಕೆ ನಾನು ಈ ಥರ ಎಲ್ಲ ಹಾಕ್ಸ್ಕೊಂಡಿದ್ದೀನಿ. ಬೇಸಿಕ್ಕಾಗಿ ಇದೆಲ್ಲ ಒಂದು 500 ಸ್ಟಾರ್ಟ್ ಆಗುತ್ತೆ. ಇಟ್ ಡಿಪೆಂಡ್ಸ್. ಇವಾಗ ಕಮರ್ಷಿಯಲ್ ಪ್ರಾಡಕ್ಟ್ ಅಂತ ಬಂದಾಗ ಎಷ್ಟೊಂದು ಸಲ ಈ ಬೀಡ್ಸ್ ಅಂತ ಏನು ಹೇಳ್ತೀವಲ್ಲ, ಇಲ್ಲಿರೋ ಬೀಡ್ಸ್, ಇವಾಗ ರೋಸ್ ಬೀಡ್ಸ್, ಇದೆಲ್ಲ ಹೈ ಆ್ಯಂಡ್ ಅಫಿಲಿಯಂಟ್ ಪೀಪಲ್ ಅಂತ ಹೇಳಿದ್ರೆ 22 ಕ್ಯಾರೆಟ್ ಗೋಲ್ಡಲ್ಲಿ ಬೀಡ್ಸ್ ಥರ ಮಾಡಿಬಿಟ್ಟು ಡಿಸೈನರ್ಸ್, ಎಸ್ಪೆಷಲಾಗಿ ಹೈ ಆ್ಯಂಡ್ ಡಿಸೈನರ್ಸ್ ಇರ್ತಾರಲ್ಲ, ಅವರೆಲ್ಲ ಇದೆಲ್ಲ ಗೋಲ್ಡಲ್ಲಿ ಇದು ಮಾಡಿಸಿ ಕಾಂಟ್ರಾಕ್ಟ್ ಮೂಲಕ ಮಾಡಿಸಿ ಇದು ಮಾಡ್ತಾರೆ. ಅದು ಕುಚ್ಚು ನಮಗೆ ಏನು ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ 300, 500, 4000, 5000, 10,000 ಅಂತ ನಾನು ಒಂದು ಭ್ರಮೆನಲ್ಲಿದ್ದೆ. ಆ್ಯಕ್ಚುಲಿ ಈ ಥರ ಪ್ರಾಡಕ್ಟ್ಸ್ ಎಲ್ಲ 22 ಕ್ಯಾರೆಟ್ ಗೋಲ್ಡಲ್ಲಿ ಮಾಡಿದಾಗ ಅದು ಒಂದು 5 ಲಕ್ಷ 10 ಲಕ್ಷ ಕುಚ್ಚುಗಳು ಇದ್ದಾವೆ. ಸೊ ನಮಗೇನು ಗೊತ್ತಿದೆ ಒಂದಿಷ್ಟೇ ನಾಲೆಡ್ಜು. ಸೊ ಡಿಪೆಂಡ್ಸ್. ಇವಾಗ ಡಿಸೈನರ್ಸ್, ಹೈ ಆ್ಯಂಡ್ ಡಿಸೈನರ್ಸ್ ಈ ಥರ ಎಲ್ಲ ಇದು ಮಾಡಿ ಥರ್ಡ್ ಪಾರ್ಟಿಯಾಗಿ ಔಟ್ಸೋರ್ಸ್ ಮಾಡಿದಾಗ ಸೊ ಅದಕ್ಕೂ ಒಂದು ಬೆಲೆ ಬರುತ್ತೆ. ಒಂದು ತಿಳ್ಕೊಬೇಕು, ಒಬ್ರಿಗೆ ಒಂದು ಗೋಲ್ಡ್ ಸ್ಮಿತ್ ಏನು ಹೇಳ್ತಾರೆ ಅವ್ರಿಗೆ ಒಂದು ಕಸ್ಬಾಗುತ್ತೆ, ಮತ್ತು ಡಿಸೈನರ್ಸ್ಗೂ ಒಂದಿದು, ಮತ್ತು ಅಫೋರ್ಡ್ ಮಾಡೋಕ್ಕೆ ಶಕ್ತಿ ಇದ್ದರೆ ಆ ಥರ ಎಲ್ಲ ಮಾಡಿಸ್ಕೋಬೋದು. ಸೊ ಇದು ಒಂದು ಡಿಫ್ರೆಂಟ್ ವೆರೈಟಿ. ಬಹುಶಃ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಇನ್ನೊಂದೇನಂತ ಹೇಳಿದ್ರೆ ಇದೆಲ್ಲ ಮನೆಯಲ್ಲಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಎಂಪ್ಲಾಯ್ಮೆಂಟ್ ಅನ್ನೋದು ಸಿಕ್ಕತ್ತೆ. ಕೆಲವು ಟೈಮಲ್ಲಿ ನೋಡಿ ನಾವು ಲೈಕ್ ಕೆಲಸದಿಂದ ಬಿಟ್ಟಿರ್ತೀವಿ, ಕೆಲವರೆಲ್ಲ ಕೆಲಸ ಬಿಟ್ಟಿರ್ತಾರೆ. ಸೊ ಆವಾಗ ಒಂದು ಪ್ರೆಗ್ನೆನ್ಸಿ ಆಗಿರ್ಬೋದು, ಇಲ್ಲಾಂದರೆ ಏನೋ ಹುಷಾರಿರಲ್ಲ, ಸೊ ಬೇರೆ ಬೇರೆ ರೀಸನ್ಸ್, ಇಲ್ಲ ಫ್ಯಾಮಿಲಿ ರಿಸ್ಟ್ರಿಕ್ಷನ್ ಇರ್ಬೇಕಾದ್ರೆ ನಾವು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಆ ಟೈಮಲ್ಲಿ ಏನು ಮಾಡಬೇಕು, ಮನೆಯಲ್ಲೇ ಕೂತ್ಕೊಂಡು ಏನೇನು ಮಾಡ್ಬೋದು ಅಂತ ಬಂದಾಗ ಇದು ಒಂದು ಕಮರ್ಷಿಯಲಿ ವಯಬಲ್ ಪ್ರಾಡಕ್ಟ್ ಅಂತಲೂ ಹೇಳ್ಬೋದು. ಬಟ್ ಇದು ತುಂಬ ಲೆಬೋರಿಯಸ್ ವರ್ಕು ಅಷ್ಟೇ. ಬೆನ್ನೋವು ಬರುತ್ತೆ, ತುಂಬ ಜಾಸ್ತಿ ಸ್ಟ್ರೈನ್ ಮಾಡಿದ್ರೆ ಬೆನ್ನೋವು ಬರುತ್ತೆ. ಸೊ ನಮಗೆ ಕ್ರಿಯೇಟಿವಿಟಿ ಮತ್ತು ಯಾವ ಒಂದು ಯೂನಿಕ್ ನಾಲೆಡ್ಜ್ ಇರುತ್ತೆ. ಕಾಪಿ ಮಾಡೋಕ್ಕಿಂತ ನಮ್ಗೆ ಏನು ಗೊತ್ತು ಅದರಲ್ಲಿ ಡಿಫ್ರೆಂಟಾಗಿ ಇದು ಮಾಡೋದ್ರಿಂದ ಒಂದು ಒಳ್ಳೆ ಉದ್ಯಮ ಅಂತಲೂ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಇದು ಜಸ್ಟ್ ಒಂದು ಥ್ರೆಡ್ ಒಂದು 30-40 ರೂಪೀಸ್ ಆಗುತ್ತೆ. ಬೀಡ್ಸ್ ಒಂದು 15-20 ರೂಪೀಸ್, ಡಿಪೆಂಡ್ಸ್ ಆನ್ ದ ಡಿಸೈನ್ ಅಲ್ವಾ. 50 ರೂಪೀಸ್
ಇನ್ಕ್ಲೂಡಿಂಗ್ ನೀಡಲ್ ಎಲ್ಲ ಸೇರಿದ್ರೆ ಒಂದು ಸ್ವಲ್ಪ ಖರ್ಚಾಗುತ್ತೆ ಅಷ್ಟೇ. ಬಟ್ ಡೆಫಿನೆಟ್ ಆಗಿ 300 to 400% ಆಫ್ ಪ್ರಾಫಿಟನ್ನು ಗಳಿಸ್ಬೋದು ಇದರಲ್ಲಿ. ಸೊ ಇಟ್ ಡಿಪೆಂಡ್ಸ್. ಆದರೆ ಇದರಲ್ಲಿ ಶ್ರಮ ಬೇಕು, ಪೇಷನ್ಸ್ ಬೇಕು, ಮತ್ತು ತಾಳ್ಮೆ ಬೇಕು, ಇವೆಲ್ಲ ಇರಬೇಕು. ಮತ್ತೇನಂತ ಹೇಳಿದ್ರೆ ಅದಕ್ಕೆ ಒಂದು ಕ್ಲೀನಾಗಿ ಫಿನಿಶ್ ಅಂತ ಹೇಳ್ತೀವಲ್ಲ, ಅದೇ ಫಿನಿಶ್ ಇರಬೇಕು. ಏನೋ ಅರ್ಜೆಂಟಾಗಿ ಹಿಂಗೆಲ್ಲ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಸೊ ಇದೆಲ್ಲ ಒಂದು ನಾಲೆಜ್ ಅಷ್ಟೇ. ಇದು ಒಂದು 3ನೇ ಸೀರೆ. ಇದು ನೋಡಿ ಹೆಂಗೆ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಬೇಸಿಕ್ಕಾಗಿ ಇದು ಡ್ಯುಯಲ್ ಟೋನ್ ಆಗಿರೋದು ಸೀರೆ ಇರೋದ್ರಿಂದ ಜಸ್ಟ್ ಬೀಡ್ ಯೂಸ್ ಮಾಡಿ ಆ ಸೀರೆ ಕಾಂಚೀಪುರಂ ಸೀರೆನಲ್ಲೇ ಥ್ರೆಡ್ಸ್ ಎಲ್ಲ ಬಂದಿತ್ತಲ್ಲ ಅದರಲ್ಲೇ ಕಟ್ತಾರೆ. ಕೆಲವು ಸೀರೆ ಎಲ್ಲ ಏನಂತ ಹೇಳಿದ್ರೆ ಸೀರೆನಲ್ಲಿ ಲೂಸ್ ಆ್ಯಂಡ್ ಥ್ರೆಡ್ಸ್ ಅಂತ ಏನು ಹೇಳ್ತೀವಲ್ಲ, ಕುಚ್ಚು ಕಟ್ಟಲಿಕ್ಕೆ ಆಗಲ್ಲ. ಯಾಕಂದರೆ ಸೀರೆಗಳೆಲ್ಲ ತುಂಬ ಸಣ್ಣಗಿರ್ತವೆ. ಸೊ ಸೀರೆ ಸಣ್ಣ ಇದ್ದಾಗ ಕುಚ್ಚು ಕಟ್ಟೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಇವಾಗ ಥರ್ಡ್ ಅಂದರೆ ಬೇರೆ ಥ್ರೆಡ್ ಯೂಸ್ ಮಾಡಿಬಿಟ್ಟು ಮಾಡ್ತಾರೆ. ಬೇರೆ ಥ್ರೆಡ್ ಯೂಸ್ ಮಾಡಿದಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅಂದರೆ ಡಿಪೆಂಡ್ಸ್ ಆಗುತ್ತೆ. ಅದೇ ಸೀರೆನಲ್ಲಿ ಥ್ರೆಡ್ಸ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಸಿಂಕ್ ಸೀರೆ ಮತ್ತು ಕುಚ್ಚಿಗೆ ಒಂದು ಸಿಂಕ್ ಏನಂತ ಹೇಳ್ತಾರಲ್ಲ, ಅದು ಒಂಥರ ಕ್ಲೀನ್ ಫಿನಿಶಾಗಿ ಕಾಣಿಸುತ್ತೆ. ಬಟ್ ಸ್ಟಿಲ್ ಇಟ್ ಡಿಪೆಂಡ್ಸ್. ತುಂಬ ಚೆನ್ನಾಗಿ ಹಾಕೋರಿದ್ರೆ ಬೇರೆ ಥ್ರೆಡ್ ಯೂಸ್ ಮಾಡಿ ಹಾಕೊಂಡ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಇಟ್ ಡಿಪೆಂಡ್ಸ್ ಆನ್ ಹೇಗೆ ಮಾಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಸೊ ಇದೊಂದು ಸೀರೆ. ಇದು ನೆಕ್ಸ್ಟ್ ಏನಂತ ಹೇಳಿದ್ರೆ ಬೇಸಿಕ್ಕಾಗಿ ಇದು ಇನ್ನೊಂದು ಸೀರೆ. ಇದರಲ್ಲಿ ಈ ಸೀರೆನಲ್ಲಿ ಏನಂತ ಹೇಳಿದ್ರೆ ಥ್ರೆಡ್ಸ್ ನನಗೇನು ಮಾಡಿಸ್ಬೇಕು ಅಂತ ಏನು ಅನಿಸ್ಲಿಲ್ಲ. ಸೊ ಅದಕ್ಕೆ ಹಾಗೆ ಬಿಟ್ಟಿದೆ. ಇದು ಡ್ಯುಯಲ್ ಕಾಂಬಿನೇಷನ್ ಆ್ಯಂಡ್ ಪಾಪ್ ಆಫ್ ಕಲರ್ಸ್ ಯೂಸ್ ಮಾಡಿದ್ದಾರೆ. ಸೊ ಆರೆಂಜು ಎಲ್ಲೋ ಎಲ್ಲ ಕಲರ್ ಮಿಕ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಇದೆ. ಒಂಥರ ಬ್ರೈಟ್ ಆಗಿದೆ. ಸೊ ಅದಕ್ಕೆ ನನಗೆ ಇದು ಹೆಂಗಿದ್ರು ಕಾಟನ್ ಸೀರೆ, ಇದರಲ್ಲಿ ಇದಕ್ಕೇನು ಹಾಕ್ಸ್ಬೇಕು ಅಂತ ಏನು ನನಗೇನು ಅನಿಸ್ಲಿಲ್ಲ. ಸೊ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಇದು ಬಂದಾಗೆ ಅಂದರೆ ಸೀರೆ ನಾನು ಯಾವಾಗ ತೊಗೊಂಡೆ ಅದರಲ್ಲೇ ಇತ್ತು ಇದು ಕುಚ್ಚು. ಸೊ ಅದಕ್ಕೆ ನಾನು ಹಾಗೆ ಬಿಟ್ಟೆ. ಸೊ ಇಟ್ ಡಿಪೆಂಡ್ಸ್. ಬೇಸಿಕ್ಕಾಗಿ ಏನಂತ ಹೇಳಿದ್ರೆ ಒಂದು ವಿಮೆನ್ ಅಂತ ಬಂದಾಗ ಒಂದು ಎಂಪ್ಲಾಯ್ಮೆಂಟ್, ಅವರೇ ಸ್ವಂತ ನಾನೇ ದುಡಿಬೇಕು, ಸ್ವಂತ ನಾನೇ ಇದು ಮಾಡಬೇಕು, ಕೆಲವೆಲ್ಲ ಇರ್ತವೆ. ಏನಕ್ಕಂದರೆ ಒಂದು ಹಸ್ಬೆಂಡ್ ಕೆಲಸಕ್ಕೆ ಹೋದಾಗ ಮನೆಯಲ್ಲಿ ಇದ್ದಾಗ ನಾನು ಒಂದು ಕೆಲಸ ಮಾಡಬೇಕು, ಇಲ್ಲ ನನ್ನ ದುಡ್ಡಲ್ಲಿ ನಾನು ನಿಲ್ಲಬೇಕು, ಇದೆಲ್ಲ ಒಂದು ಥಾಟ್ ಪ್ರೊಸೆಸನ್ನು ಓಡ್ತಾ ಇರುತ್ತೆ ಹೆಣ್ಮಕ್ಳಿಗೆ. ಸೊ ಆವಾಗ ಈ ಥರ ಅವರೇ ದುಡ್ದು ಅವರೇ ಇದು ಮಾಡಿ ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಏನಿರುತ್ತೆ ಹೆಂಗಸ್ರಿಗೆ ಯಾವಾಗೂ ಅಷ್ಟೇ, ನಮ್ಮ ಹತ್ರ ದುಡ್ಡಿದ್ದು ನಮ್ಮ ದುಡ್ಡಲ್ಲೂ ನಾನು ತೊಗೋಬೇಕು ಅನ್ನೋದು ಒಂದು ಆಸೆ ಅನ್ನೋದು ಎಲ್ಲರಿಗೂ ಇರುತ್ತೆ. ಸೊ ಆವಾಗ ಈ ಥರ ನಿಮ್ಮದೇ ಒಂದು ಪಾಕೆಟ್ ಮನಿ ಈ ಥರ ಯೂಸ್ ಮಾಡಿ ಇದನ್ನ ಸೇವ್ ಮಾಡಿ ಒಂದು ಟೈಮ್ ಲಿಮಿಟ್ ಅಂತ ಇರುತ್ತಲ್ವಾ, ಒಂದಿಷ್ಟು ವರ್ಷಗಳು ಮಾತ್ರ ಇವೆಲ್ಲ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ಅವಾಗ ಮಾಡಿದಾಗ ಈ ಥರ ಮಾಡಿದಾಗ ನಿಮಗೂ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗುತ್ತೆ. ನಿಮ್ಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಕ್ಲಾಸಸ್ ಅಂದರೆ ಒಂದು ಸ್ವಲ್ಪ ವಯಸ್ಸಾದ್ಮೇಲೆ ಇದೆಲ್ಲ ಮಾಡಿದ್ರು ಕೂಡ ಅಷ್ಟೇ, ಕ್ಲಾಸಸ್ ಮೂಲಕ ಮಾಡಿದಾಗ ನಿಮಗೆ ಒಳ್ಳೆ ಏನು ಪೇಮೆಂಟ್ ಅಂತ ಏನು ಹೇಳ್ತಾರಲ್ಲ, 3000, 5000, 10,000, 15,000 ಈ ಥರ ಎಷ್ಟೊಂದು ವೆರೈಟಿ ಇದೆ. ಅದರಲ್ಲಿ ಕ್ಲಾಸಸ್ ನೀವು ಎಷ್ಟು 3 ದಿನ 5 ದಿನ ಕ್ಲಾಸ್ ಇಲ್ಲ 1 ತಿಂಗಳು ಕ್ಲಾಸ್ ಮಾಡಿದಾಗೂ ಅಷ್ಟೇ ಈ ಥರ ಎಲ್ಲ ಮಾಡ್ಬೋದು. ಸೊ ಹಿಂಗೆ ಮಾಡಿದಾಗ ನಿಮಗೆ ನೀವೇ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು. ನಿಮ್ಮ ದುಡ್ಡಲ್ಲಿ ನೀವು ಒಂದು ಏನಂತ ಹೇಳಿದ್ರೆ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಏನಂತ ಹೇಳಿದ್ರೆ ಪಾಸಿಟಿವ್ ಎಂಪ್ಲಾಯ್ಮೆಂಟಲ್ಲಿ ಇರ್ಬೋದು. ಮತ್ತು ಥಾಟ್ಸ್ ಏನಂತ ಹೇಳಿದ್ರೆ ಹಿಂದಿನ ಕಾಲದಲ್ಲೆಲ್ಲ ಎಲ್ಲರ ಮನೆಗೆ ಹೋಗಿ ನಾವು ಕೂತ್ಕೊಂಡು ಹರಟೆ ಇದೆಲ್ಲ ಮಾಡ್ತಾ ಇದ್ವಿ. ಬಟ್ ಇವಾಗ ಏನಂತ ಹೇಳಿದ್ರೆ ಎಲ್ಲರೂ ದೇ ವಾಂಟ್ ಟು ಡಿಪೆಂಡ್ ಆನ್ ದೆಮ್ ಸೆಲ್ಫ್, ಮತ್ತು ಅವರೇ ಅರ್ನ್ ಮಾಡಬೇಕು ಅನ್ನೋದೊಂದು ಇದ್ದೇ ಇರುತ್ತೆ. ಸೊ ಇದು ಒಂದು ಉದ್ಯಮ ಅಂತಲೂ ಹೇಳ್ಬೋದು. ಮತ್ತೇನಂದರೆ ಪೀಸ್ ಆಫ್ ಮೈಂಡ್ ಸಿಕ್ಕುತ್ತೆ. ಕೆಲವು ಟೈಮ್ ಪೀರಿಯಡ್ಸ್ ಈ ಥರ ಬಂದಾಗ ಒಂದು ರೆಸ್ಟ್ರಿಕ್ಷನ್ ಇರುತ್ತಲ್ವ, ಈವನ್ ಆಫೀಸ್ಗೆ ಹೋದಾಗೂ ಅಷ್ಟೇ ಒಂದು ಮನಸ್ಸಿಗೆ ಒಂದು ಏನಂದರೆ ನೆಮ್ಮದಿ ಬೇಕಾಗುತ್ತೆ. ಮತ್ತು ಆವಾಗ ಒಂಥರ ಹೈ ಬ್ಲೀಡಿಂಗ್ ಈ ಥರ ಇದೆಲ್ಲ ಆದಾಗ ಆಫೀಸ್ಗೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಪ್ರಶಾಂತವಾಗಿ ಈ ಥರ ಮಾಡೋದ್ರಿಂದ ಒಂದು ಉದ್ಯಮ ಆಗುತ್ತೆ, ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗುತ್ತೆ. ಮತ್ತು ಯಾರು ಕೆಳಗೇನೋ ಕೆಲಸ ಮಾಡದೇ ಇರೋರಿಗೆ ಈ ಥರ ಎಲ್ಲ ಒಂದು ಉದ್ಯಮ ಇರುತ್ತೆ. ಸೊ ಇನ್ನೊಂದು ತೋರಿಸ್ತಾ ಇರೋದು, ಸೊ ಇನ್ನೊಂದು ಇದು ಸೀರೆ. ಬಹುಶಃ ಈ ಸೀರೆ ನೋಡಿರ್ಬೋದು ನೀವು, ಬಟ್ ಇದು ನಂದು ಫೇವ್ರೆಟ್ ಸ್ಯಾರಿ ಇದು. ಇದರಲ್ಲೂ ಅಷ್ಟೇ ಬೆಲ್ಸ್ ಯೂಸ್ ಮಾಡಿ ರೋಸ್ ಅಂತೂ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಒಂದು 4,000, 5,000, 6,000, 10,000 ಇಟ್ ಡಿಪೆಂಡ್ಸ್. ಇವಾಗ ಇದೇ ಒಂದು ಲೀಲಾ ಪ್ಯಾಲೇಸ್ ಅಂತ ಹೋಟ್ಲಲ್ಲಿ ಹೋದಾಗ ಈ ಥರ ಎಲ್ಲ ಮಾಡಿ ಒಂದು ಪ್ರಾಡಕ್ಟನ್ನು ಮಾಡಿದಾಗ ಒಂದು 15,000 ರೂಪಾಯಿಗೂ ಮಾರ್ಬೋದು. ಇಟ್ ಡಿಪೆಂಡ್ಸ್. ಯಾಕಂದರೆ ಅದಕ್ಕೆ ಒಂದು ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗುತ್ತೆ, ಮಾಡೆಲ್ ಕೊಡಬೇಕಾಗುತ್ತೆ, ಮತ್ತು ರೆಂಟ್ ಕೊಡಬೇಕಾಗುತ್ತೆ. ಎಷ್ಟು
ಅಷ್ಟೊಂದು ರೀತಿ ಖರ್ಚುಗಳಿರುತ್ತೆ. ಸೊ ಇಟ್ ಡಿಪೆಂಡ್ಸ್ ಅಂತ ಹೇಳ್ತೀನಲ್ಲ, ಯಾವುದೇ ಒಂದು ಸೀರೆ ಆಗಲಿ ಇಷ್ಟೇ ರೇಟು ಅಷ್ಟೇ ರೇಟ್ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಅದೇ ಥರ, ಯಾಕಂದರೆ ಒಂದು ನಾರ್ಮಲ್ ಚಿಕ್ಕ ಅಂಗಡಿಲಿ ಮಾರಿದಾಗ ಅದೇ ಪ್ರೈಸ್ ಆಗುತ್ತೆ. ಇನ್ನು ಕಮರ್ಷಿಯಲ್ ಆಗಿ ಪಾಂಪ್ಲೆಟ್ಸು ಮತ್ತು ಮಾಡೆಲ್ಸು ಮತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಆ ಸೀರೆ ಬೆಲೆ 5,000 ಇರೋದು 25,000 ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್, ಯಾವುದು ಇಷ್ಟೇ ರೇಟು ಅಷ್ಟೇ ರೇಟ್ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ 22 ಕ್ಯಾರೆಟ್ ಗೋಲ್ಡ್ ಮಾಡಿ ಇದೇ ಥರ ಅಂತ ಹಿಂಗೆ ನಿಲ್ಲಿಸಿದ್ರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತಲ್ವ. ಸೊ ಅದಕ್ಕೆ ಪ್ರೈಸ್ ಅನ್ನೋದು ಜಾಸ್ತಿ ನಾನೆಲ್ಲೂ ಹೇಳಲಿಕ್ಕೆ ಹೋಗಲ್ಲ. ಮತ್ತೇನಂತ ಹೇಳಿದ್ರೆ ನಮ್ಗೆ ನಾಲೆಜ್ ಏನಿದೆ ಇಷ್ಟು ನಮ್ಗೆ ಗೊತ್ತಿದೆ ಅಲ್ವಾ. ಇವಾಗ ತುಂಬ ಸೆಲೆಬ್ರಿಟೀಸ್ ಇಲ್ಲ ಫಿಲ್ಮ್ ಆ್ಯಕ್ಟರ್ಸ್ ಈ ಥರ ಯಾರು ಪ್ರಸಿದ್ಧಿ ಇದು ಮಾಡಿರ್ತಾರೆ, ಅವರೆಲ್ಲ ಏನಂತ ಹೇಳಿದ್ರೆ ಈ ಗೋಲ್ಡ್, ಪ್ಯೂರ್ ಗೋಲ್ಡ್ ಅಂದರೆ 22 ಕ್ಯಾರೆಟ್ ಗೋಲ್ಡು ಮತ್ತು ಕ್ರಿಸ್ಟಲ್ಸು, ಇಲ್ಲಾಂದರೆ ರೂಬಿ, ಇಲ್ಲಾಂದರೆ ಜರ್ದೋಸಿ, ಇದೆಲ್ಲ ಗೋಲ್ಡಲ್ಲಿ ಮಾಡಿಸಿ ಈ ಥರ ಕುಚ್ಚನ್ನು ಮಾಡಿಸ್ತಾರೆ. ಸೊ ಅದು ಒಂದು ರೀತಿಯಾಗಿ ಒಂದು ಸರ್ವಿಸ್ ಅಂತಲೂ ಹೇಳ್ಬೋದು. ಸೊ ಬೇಸಿಕ್ಕಾಗಿ ನಾವು ಥಿಂಕ್ ಮಾಡಬೇಕಾಗತ್ತೆ, ಆ ಡಿಸೈನ್ಗೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕ್ವಾಲಿಟಿಗೆ ಅಷ್ಟು ಪ್ರೈಸನ್ನು ಡೆಫಿನೆಟಾಗಿ ಕೊಡ್ಬೋದು. ಸೊ ನಿಮಗೆಲ್ಲ ಒಂದು ಮಾತು ಏನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಕಾಲ ಮೇಲೆ ನಿಲ್ಲಿ ಮತ್ತು ಸ್ವಲ್ಪ ಶ್ರಮ ಮಾಡಿ, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ, ಕ್ರಿಯೇಟಿವ್ ಡಿಸೈನ್ಸ್ ಅನ್ನೋದು ಇದು ಮಾಡಿ. ಏನಕ್ಕಂತ ಹೇಳಿದ್ರೆ ಒಂದು ಉದ್ಯಮದಲ್ಲಿ ಒಂದು ಉನ್ನತ ಸ್ಥಾನ ಪಡಬೇಕಂತ ಹೇಳಿದ್ರೆ ಇದೆಲ್ಲ ಇಂಪಾರ್ಟೆಂಟ್. ಕ್ರಿಯೇಟಿವಿಟಿ ಇಸ್ ಅ ವೇ ಟು ಅಚೀವ್ ಗೋಲ್ಸ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಸೊ ನಿಮ್ಗೆ ಏನು ಇಷ್ಟ, ನಿಮಗೆ ಪೇಂಟಿಂಗ್ ಮಾಡೋದು ಇಷ್ಟ ಇದೆ, ಪೇಂಟಿಂಗಲ್ಲಿ ಸ್ಟಿಕ್ ಮಾಡಿ. ನಿಮ್ಮ ಬಿಸ್ನೆಸ್ ಮಾಡಬೇಕಂತ ಹೇಳಿದ್ರೆ ಬಿಸ್ನೆಸ್ಸಲ್ಲಿ ಸ್ಟಿಕ್ ಮಾಡಿ, ಇಲ್ಲಾಂದರೆ ಕುಚ್ಚು ಹಾಕೋಕ್ಕೆ ಇಷ್ಟ ಇದ್ದರೆ ಕುಚ್ಚು ಹಾಕಿ. ಸೊ ನಿಮಗೆ ಏನು ಇಷ್ಟ, ನಿಮ್ಮ ಮನಸ್ಸಿಗೆ ಏನು ನೆಮ್ಮದಿ ಕೊಡುತ್ತೆ ಅದನ್ನು ಕಂಟಿನ್ಯೂ ಮಾಡಿ. ಸೊ ಇದೆಲ್ಲ ವಿಡಿಯೋನಲ್ಲಿ ನಿಮಗೆ ಈ ಕುಚ್ಚೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಡೆಫಿನೆಟಾಗಿ ಈ ವಿಡಿಯೋನ ಸಪೋರ್ಟ್ ಮಾಡಿ, ಮತ್ತು ಹೆಚ್ಚಿನ ವಿಡಿಯೋಗಳಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಯ್.